ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಮತ್ತೆ ವೀಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋಸ್ನ ಮಾಡಿಕೊಂಡು ತುಂಬ ದಿನ ಆಗಿತ್ತು, ಬಟ್ ನಾನು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗಿಲ್ಲ. ಇವಾಗ ಎಲ್ಲ ವೀಡಿಯೋಸ್ನೂ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಊರಿಗೆ ಹೋಗ್ತಾ ಇರೋ ರೀಸನ್ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ಗಳಿದೆ. ತುಂಬ ಫಂಕ್ಷನ್ಸ್ಗಳನ್ನ ನಾವೀಗ ಅಟೆಂಡ್ ಮಾಡೋದಿದೆ. ಅದರಲ್ಲಿ ಮೇನ್ ನನ್ನ ಮಗಳದ್ದು ಬರ್ತ್ಡೇ ಫಂಕ್ಷನ್ ಇದೆ. ಬರ್ಡೇಗೆ ಬೇಕಾಗಿರೋ ಮೇನ್ ಪ್ರಿಪ್ರೇಷನ್ಸ್ನೆಲ್ಲ ನಾವು ಇಲ್ಲಿಂದನೇ ಮಾಡಿಕೊಂಡು ಏನೇನು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಊರ ಕಡೆ ಹೊರಟ್ವಿ. ಆಲ್ರೆಡಿ ಟ್ರೈನಲ್ಲಿ ಒಂದು ಜಂಪ್ ನಿದ್ದೆ ಮಾಡಿ ಬೆಳಕರಿಯೋ ಟೈಮ್ಗೆ ನನ್ನ ಮಗಳು ಎದ್ದು ಅವ್ರ ಅತ್ತೆ ಜೊತೆ ಆಟ ಆಡ್ತಾ ಇದ್ದಾಳೆ. ಇನ್ನೇನು ಊರು ಬಂತು, ಇಳಿಬೇಕು ಅಂತ ಹೇಳಿ ಎಲ್ಲ ಲಗೇಜನ್ನು ಎತ್ತಿಟ್ಕೊಂಡು ಇಳಿಯೋಕ್ಕೆ ಅಂತ ಕಾಯ್ತಾ ಇದ್ದೀವಿ. ಇವತ್ತು ನಾವು ನನ್ನ ಮಗಳಿಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. ಕಿವಿ ಚುಚ್ಚೋಕ್ಕೂ ಮುಂಚೆ ಅವಳಿಗೆ ನಂಬಿಂಗ್ ಕ್ರೀಮ್ನ ಹಚ್ಚಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ. ನಂಬಿಂಗ್ ಕ್ರೀಮ್ನ ಹಚ್ಚಿದ್ರೆ ಆ ಪೋರ್ಷನಲ್ಲಿ ಲೋಕಲ್ ಅನಸ್ತೇಷಿಯಾ ಥರ ವರ್ಕ್ ಆಗಿಬಿಟ್ಟು ಆ ಪೋರ್ಷನ್ ಮರಗಟ್ಟುತ್ತೆ. ಆವಾಗ ನಾವು ಕಿವಿ ಚುಚ್ಚಿದಾಗ ಯಾವುದೇ ರೀತಿಯ ಪೇನ್ ಮಕ್ಕಳಿಗೆ ಗೊತ್ತಾಗಲ್ಲ. ಬ್ಯಾಂಗ್ಳೂರಿಂದ ಬಂದು ಸೀದಾ ಮನೆಗೆ ಹೋಗಿ ಲಗೇಜನ್ನೆಲ್ಲ ಇಟ್ಟು ಡಿಲೇ ಮಾಡ್ದೇ ನಾನು ಸೀದಾ ಕಿವಿ ಚುಚ್ಚೋಕ್ಕೆ ಅಂತ ಕರ್ಕೊಂಡೋದೆ. ಊರಿಂದ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಬಂದಿದ್ದರು. ಅವರು ಬಂದು ತುಂಬ ಹೊತ್ತಿಂದ ವೆಯ್ಟ್ ಕೂಡ ಮಾಡ್ತಾಯಿದ್ರು. ನಾವು ಮನೆಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ನೋಡಿ, ಅತ್ತಿಗೆ ತಪಾಸೆಯನ್ನು ಎತ್ಕೊಂಡಿದ್ದಾರೆ, ಅಣ್ಣ ಮುಂದೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಅಲ್ಲಿಂದ ನಾವು ಸೀದಾ ಬಂಗಾರದ ಅಂಗಡಿ ಅಂದರೆ ಕಿವಿ ಚುಚ್ಚೋರ ಹತ್ರ ಹೋಗ್ಬಿಟ್ಟು ಕಿವಿ ಚುಚ್ಚೋಕ್ಕೆ ಅಂತ ಹೇಳಿ ಹೋದ್ವಿ. ತಪಸ್ಯ ಫುಲ್ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಇವರು, ಏನೋ ಮಾಡಿದ್ರು, ಕಿವಿಗೇನೋ ಹಚ್ಚಿದ್ರು, ಏನೋ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಫುಲ್ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾಳೆ. ನಮ್ಮ ಅಣ್ಣನ ಹತ್ರ ಕೂತ್ಕೊಂಡಿದ್ಲು, ಯಾಕಂದರೆ ಮಾವನ ತೊಡೆ ಮೇಲೆ ಕೂರಿಸಿ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಣ್ಣ ಕೂರಿಸ್ಕೊಂಡಿದ್ರು. ತುಂಬ ಅಂದರೆ ತುಂಬಾ ಸೆಕೆ ಇತ್ತು. ಆಲ್ರೆಡಿ ಮೇಡಮ್ ಇರಿಟೇಟ್ ಆಗ್ತಾಯಿದ್ರು. ಅವಳಿಗೆ ಏನೋ ಮಾಡಿಬಿಡ್ತಾರೆ ಇವ್ರು ನನಗೆ ಅನ್ನೋ ಒಂದು ಇಮ್ಯಾಜಿನೇಷನಲ್ಲಿ ಇದ್ದಾಳೆ ಅವಳು. ಹಾಗಾಗಿ ನೋಡ್ತಾ ಇದ್ದಾಳೆ, ಏನು ಕ್ಯೂರಿಯಾಸಿಟಿ ಅವಳಿಗೆ, ಏನು ನಡಿಬೋದು ಇಲ್ಲಿ, ಏನು ಮಾಡ್ಬೋದು ಇಲ್ಲಿ ಅಂಥೇಳಿ ಫುಲ್ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾಳೆ. ಕಿವಿ ಚುಚ್ಚೋಕ್ಕೂ ಮುಂಚೆ ಪಾಯಿಂಟ್ ಮಾಡೋಕ್ಕೆ ಅಂತೇಳಿ ಪೆನ್ ಕೈ ಕೊಟ್ಟರು. ಆ ಪೆನ್ನನ್ನು ನೋಡ್ಕೊಂಡು ಆಟ ಆಡ್ತಿದ್ದಾಳೆ. ನನಗೆ ಪಾಯಿಂಟ್ ಕೂಡ ಮಾಡೋಕ್ಕೆ ಬಿಡಲಿಲ್ಲ. ಹಾಗಾಗಿ ಕಿವಿ ಚುಚ್ಚೋರೆ ಬಂದುಬಿಟ್ಟು ಪಾಯಿಂಟ್ ಕೂಡ ಮಾಡ್ಕೊಳಕ್ಕೆ ಅಂತ ಬಂದರು. ಫುಲ್ ಜೋರಾಗಿ ಅಳೋಕ್ಕೆ ಶುರು ಮಾಡಿಬಿಟ್ಲು. ಇಲ್ಲಿ ಜಾಗ ತುಂಬ ಚಿಕ್ಕದ್ರಿಂದ ತುಂಬಾ ಸೆಕೆ ಇತ್ತು. ಹಾಗಾಗಿ ಅವಳು ತುಂಬಾ ಇರಿಟೇಟಾಗಿ ಅಳೋಕ್ಕೆ ಶುರು ಮಾಡಿಬಿಟ್ಲು. ಇವಳು ಅಳೋದು ನೋಡ್ಬಿಟ್ಟು ಅಣ್ಣ ಅತ್ತಿಗೆ ಕೈಯಲ್ಲಿ ಪಾಪನ ಕೊಟ್ಟು ಹೊರಗಡೆ ಹೋದರು. ಏನು ಮಾಡಿದ್ರು ಸುಮ್ಮನಾಗ್ತಿಲ್ಲ, ಪಾಯಿಂಟ್ ಮಾಡೋಕ್ಕೂ ಕೂಡ ಬಿಡ್ತಾಯಿಲ್ಲ. ಅಷ್ಟು ಜೋರಾಗಿ ಕಿರ್ಚ್ಕೊಂಡು ಅಳ್ತಾ ಇದ್ದಾಳೆ. ಇದೇನಪ್ಪ ಇನ್ನು ಕಿವಿನೇ ಚುಚ್ಚಿಲ್ಲ, ಈಗಲೇ ಇಷ್ಟು ಜೋರಾಗಿ ಅಳ್ತಿದ್ದಾಳಲ್ಲ ಅಂತೇಳಿ ಅವ್ರ ಅಂಗಡಿಯವರು ಫುಲ್ ಶಾಕ್ ಆಗಿಬಿಟ್ರು. ಅವಳು ಅಳೋ ರೇಂಜಿಗೆ ಅತ್ತಿಗೆನೂ ಇಟ್ಕೊಳ್ಳೋಕ್ಕಾಗದೆ ನನ್ನ ಕೈಯಲ್ಲಿ ಕೊಟ್ಟು ಅವರು ಕೂಡ ಎದ್ರ ಮೇಲೆ. ಅವಳಿಗೆ ನಂಬಿಂಗ್ ಕ್ರೀಮ್ ಹಚ್ಚಿದ್ರಿಂದ ಅವಳಿಗೆ ಚುಚ್ಚುವಾಗ ಯಾವುದೇ ರೀತಿ ಪೇಯ್ನ್ ಆಗಿಲ್ಲ. ಒಂದೇನು ಅಂತಂದರೆ ಅವಳಿಗೆ ಮೇನ್ ಸೆಕೆ ಆಗಿತ್ತು. ಹಾಗಾಗಿ ಅವಳು ತುಂಬಾ ಅಳ್ತಾ ಇದ್ಳು. ನಮಗೇನೋ ಒಳಗೆ ಕೂಡೋಕ್ಕಾಗ್ತಿಲ್ಲ, ಫುಲ್ಲು ಬೆವರು ಇಳಿದೋಗ್ತಾ ಇದೆ. ಇನ್ನು ಮಕ್ಕಳಿಗೆ ಹಿಂಗಾಗ್ಬೇಡ ಹೇಳಿ. ಫೈನಲಿ ಕಿವಿ ಚುಚ್ಚಿಸಿ ಮುಗಿಸಿದ್ರು. ಅವಳಿಗೆ ಕಿವಿ ಚುಚ್ಚೋ ಅಷ್ಟರಲ್ಲಿ ನಮಗೆ ಸಾಕಾಗಿ ಹೋಗ್ಬಿಡ್ತು. ಸದ್ಯ ಅವ್ರ ಅಪ್ಪ ಬಂದಿರಲಿಲ್ಲ. ಅಪ್ಪ ಏನಾದರೂ ಬಂದಿದ್ದಿದ್ರೆ ಯಾಕೆ ಕಿವಿ ಚುಚ್ಚೋದು ಬೇಡ, ಬನ್ನಿ ಮನೆಗೆ ಹೋಗ್ಬೇಡ ಅಂತ ವಾಪಸ್ ಕರ್ಕೊಂಡು ಹೋಗಿರೋರು. ಅಷ್ಟು ಅಳ್ತಾ ಇದ್ಲು ಇವಳು. ಕಿವಿಯೆಲ್ಲ ಚುಚ್ಚಿದ್ದು ಮುಗಿದಾದ್ಮೇಲೆ ಅವಳು ಆರಾಮಾಗಿ ಆಟ ಆಡ್ತಾಯಿದ್ಲು. ಯಾವುದೇ ರೀತಿ ಪೇಯ್ನ್ ಕೂಡ ಇರಲಿಲ್ಲ ಅವಳಿಗೆ. ನಂಬಿಂಗ್ ಕ್ರೀಮ್ ತುಂಬಾ ಚೆನ್ನಾಗಿ ವರ್ಕ್ ಆಗಿತ್ತು. ನೋಡಿ, ಕಿವಿ ಚುಚ್ಚಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಅವಳು ಸಮಾಧಾನ ಆಗಲಿ ಅಂತ ಅತ್ತಿಗೆ ಅವಳನ್ನ ಎತ್ಕೊಂಡು ಆಟ ಆಡಿಸ್ತಾಯಿದ್ರು. ಏನೇ ಆದರೂ ಹೆಣ್ಮಕ್ಳಿಗೆ ಕಿವಿಲಿ ಓಲೆ ಇದ್ರೇ ಚೆಂದ ಅಲ್ವಾ. ಇಷ್ಟು ದಿನ ಖಾಲಿ ಕಾಣಿಸ್ತಾ ಇದ್ಲು, ಇವಾಗ ಓಲೆ ಹಾಕಿದ್ಮೇಲೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ನಮ್ಮನ್ನು ಅಣ್ಣ ಅಲ್ಲಿ ಬಿಟ್ಬಿಟ್ಟು ಹಣ್ಣು ತೊಗೊಂಬರೋಕ್ಕೆ ಅಂತ ಹೋಗಿದ್ರು. ಅಣ್ಣ ಬಂದರು ಅಷ್ಟೊತ್ತಿಗೆ. ಅಲ್ಲಿಂದ ಹೊರಡೋಣ ಅಂತ ಹೇಳಿ ಅದಕ್ಕೆ ಅವರು ಹೊರಟರು. ಅಲ್ಲಿಂದ ಹೊರಡೋಕ್ಕೂ ಮುಂಚೆ ಅಣ್ಣನ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತೊಗೊಳ್ಳೋದಿತ್ತು ಅಂತ ಹೇಳಿ ಬಟ್ಟೆ ತೊಗೊಂಡು ಹೋಗೋಕ್ಕೆ ಅಂತೇಳಿ ಹೊರಟರು. ಬಟ್ಟೆ ಎಲ್ಲ ತೊಗೊಂಡು ಎಲ್ಲ ಮುಗಿದಾದ್ಮೇಲೆ ನಾವು ರಿಟರ್ನ್ ಊರಿಗೆ ಹೊರಟ್ವಿ. ಅಣ್ಣ ಅದಕ್ಕೆ ಅವ್ರ ಊರಿಗೆ ಹೋದರು, ನಾವು ನಮ್ಮ ಊರಿಗೆ ಹೋದ್ವಿ. ಅಲ್ಲಿಂದ ಬಂದಮೇಲೆ ಮಗಳು ಆರಾಮಾಗಿ ಮನೇಲಿ ಆಟ ಆಡ್ಕೊಂಡಿದ್ಲು. ಕಿವಿ ಚುಚ್ಕೊಂಬಂದಿದ್ದು ನೆಕ್ಸ್ಟ್ ಡೇ ನನ್ನ ನಾದಿದ್ದು ಬರ್ಡೇ ಇತ್ತು. ಅವಳು ಕೂಡ ಊರಿಂದ ಬಂದಿದ್ಲು. ನನ್ನ ಮಗಳು ಬರ್ಡೇಗೋಸ್ಕರ ಅವಳನ್ನ ನಾನು ಬೇಗನೆ ಕರೆಸ್ಕೊಂಡಿದ್ದೆ. ಮನೇಲಿ ಯಾರಿಗೂ ಗೊತ್ತಿಲ್ಲದ ಥರ ಕೇಕ್ನ ತೊಗೊಂಬಂದು ಆಲ್ರೆಡಿ ಇಟ್ಕೊಂಡಿದ್ವಿ. ಯಾವ ಸೆಲೆಬ್ರೇಷನ್ ಇಲ್ಲ, ನಡೀರಿ ಆಯಿತು ಮಲ್ಕೊಳ್ಳೋಣ ಅಂತ ಹೇಳಿ ಹಾಗೆ ಸುಮ್ಮನೆ ನಾಟಕ ಮಾಡ್ತಾಯಿದ್ವಿ. ಅದಾದಮೇಲೆ ಸರ್ಪ್ರೈಸಾಗಿ ಕೇಕ್ನ ತೊಗೊಬಂದು ಸೆಲೆಬ್ರೇಟ್ ಮಾಡಿದ್ವಿ. ಆಗ ಟ್ರೆಂಡಿಂಗಲ್ಲಿರೋ ಒಂದು ಕಾಮಿಡಿ ವಿಡಿಯೋನ ಮಾಡಿಕೊಂಡು ಎಲ್ಲರೂ ನಗ್ತಾಯಿದ್ವಿ. ಅದಾದಮೇಲೆ ಎಲ್ಲರೂ ಒಂದೊಂದು ಫೋಟೋಸ್ನ ತೊಗೊಂಡು ಅವತ್ತಿನ ಬರ್ಡೇ ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡಿದ್ವಿ. ನನ್ನ ಮಗಳು ನೆಕ್ಸ್ಟ್ ನನ್ನ ಬರ್ಡೇನು ಹೀಗೆ ಮಾಡಬಹುದಾ ಅಂತ ಹೇಳಿ ಥಿಂಕ್ ಮಾಡಿಕೊಂಡು ನೋಡ್ತಾ ಇದ್ದಾರೆ. ಫೈನಲಿ ಬರ್ಡೇ ಸೆಲೆಬ್ರೇಷನ್ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ನನ್ನ ಮಗಳ ಬರ್ಡೇಗೆ ಪ್ರಿಪ್ರೇಷನ್ನ ಶುರು ಮಾಡ್ಕೋಬೇಕಾಗಿತ್ತು.
ನೆಕ್ಸ್ಟ್ ಮತ್ತೆ ನನ್ನ ಮಗಳು ಬರ್ಡೇ ವಿಡಿಯೋದಲ್ಲಿ ಸಿಗೋಣ. ಸಿ ಯು ಆಲ್, ಟೇಕ್ ಕೇರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.